ಬಿಹಾರ ಚುನಾವಣೆಯ ಸೋಲನ್ನೇ ಅರಗಿಸಿಕೊಳ್ಳಲಾಗದೆ ಹೆಣಗಾಡುತ್ತಿರುವ ಲಾಲು ಪ್ರಸಾದ್ ಯಾದವ್ ಮತ್ತು ಯಾದವ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಲಾಲು ಆಪ್ತ ತೇಜಸ್ವಿಯ ಆತ್ಮೀಯ ಸ್ನೇಹಿತ ಅಮಿತ್ ಕಟ್ಯಾಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬರೋಬ್ಬರಿ 300 ಕೋಟಿ ರೂಪಾಯಿಗೂ ಹೆಚ್ಚಿನ ರಿಯಲ್ ಎಸ್ಟೇಟ್ ವಂಚನೆ ಪ್ರಕರಣದಲ್ಲಿ ಈ ಬಂಧನ ನಡೆದಿದೆ. ಇದು ಲಾಲು ಕುಟುಂಬಕ್ಕೆ ರಾಜಕೀಯವಾಗಿ ಮಾತ್ರವಲ್ಲ, ವೈಯಕ್ತಿಕವಾಗಿಯೂ ದೊಡ್ಡ ತಲೆನೋವು ಎನ್ನಲಾಗುತ್ತಿದೆ. ಅಮಿತ್ ಕಟ್ಯಾಲ್ ಲಾಲು ಯಾದವ್ ಕುಟುಂಬದ ಬಹಳ ಹತ್ತಿರದವರು. ತೇಜಸ್ವಿ ಯಾದವ್ ದೆಹಲಿಗೆ ಬಂದಾಗ ತಂಗುವ ಬಂಗಲೆಯೂ ಇವರ ಹೆಸರಿನಲ್ಲೇ ಇದೆ, ಹೀಗಂತ ತನಿಖಾ ಸಂಸ್ಥೆಯ ಮೂಲಗಳು ತಿಳಿಸಿವೆ. ಇವರು ಮೆಸಸ್ ಆಂಗಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮುಖ್ಯ ಪ್ರವರ್ತಕ ಮತ್ತು ನಿರ್ದೇಶಕರಾಗುತ್ತಾರೆ. ಇದೀಗ ಅಮಿತ್ ಕಟ್ಯಾಲ್ ಅವರನ್ನ ಬಂಧಿಸಲಾಗಿದೆ. ಗುರುಗ್ರಾಮದ ಸೆಕ್ಟರ್ 70ರಲ್ಲಿರುವ ಕ್ರಿಶ್ ಫ್ಲಾರೆನ್ಸ್ ಎಸ್ಟೇಟ್ ಎಂಬ ವಸತಿ ಯೋಜನೆಯೇ ಈ ಪ್ರಕರಣದ ಕೇಂದ್ರ ಬಿಂದುವಾಗಿದೆ. ಈ ಯೋಜನೆಯನ್ನ ಮುಖ್ಯವಾಗಿ ಸರ್ಕಾರಿ ನೌಕರರಿಗೆ ಮೀಸಲಿಟ್ಟಿದ್ದರು. ಆದರೆ ಅಮಿತ್ ಕಟ್ಯಾಲ್ ಮತ್ತು ಇವರ ಸಹಚರರು ಇದನ್ನೇ ದೊಡ್ಡ ವಂಚನೆಗೆ ಬಳಸಿಕೊಂಡಿದ್ದಾರೆಂಬ ಆರೋಪ ಇದೆ. ಹರಿಯಾಣ ಸರ್ಕಾರದ ಡಿಟಿಸಿಪಿ ಇಲಾಖೆಯಿಂದ ಪರವಾನಗಿ ಪಡೆಯುವ ಮೊದಲೇ ಫ್ಲಾಟ್ಗಳ ಬುಕಿಂಗ್ ಆರಂಭಿಸಿದ್ರು. ಖರೀದಿದಾರರಿಂದ ಕೋಟಿಗಟ್ಟಲೆ ಹಣ ಸಂಗ್ರಹಿಸಿದ್ರು. ಆದರೆ ಫ್ಲಾಟ್ಗಳನ್ನ ನೀಡಲೇ ಇಲ್ಲ. ಯೋಜನೆಯೇ ಸಂಪೂರ್ಣ ವಿಫಲವಾಯಿತು. ಇನ್ನೊಂದು ಡೆವಲಪರ್ ಕಂಪನಿಯಿಂದ ವಂಚನೆಯಿಂದ ಪರವಾನಗಿ ಪಡೆದಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಈ ಎಲ್ಲ ಆರೋಪಗಳಿಂದ ಸಾವಿರಾರು ಕುಟುಂಬಗಳು ಮನೆ ಕಳೆದುಕೊಂಡು ರಸ್ತೆಗೆ ಬಂದಿವೆ. ಒಟ್ಟು 300 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವಂಚನೆಯಾಗಿದೆ ಎಂದು ತನಿಖಾ ಸಂಸ್ಥೆ ತಿಳಿಸಿದೆ. ದೆಹಲಿ ಪೊಲೀಸರ ಆರ್ಥಿಕ ಅಪರಾಧ ವಿಭಾಗ ಈ ಮೊದಲು ಪ್ರಕರಣ ದಾಖಲಿಸಿತ್ತು. ನಂತರ ಇಡಿ ಈ ಪ್ರಕರಣವನ್ನ ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದೆ. ತನಿಖೆಯಲ್ಲಿದ್ದಾಗಲೇ ಅಮಿತ್ ಕಟ್ಯಾಲ್ ಅವರನ್ನ ಬಂಧಿಸಲಾಯಿತು. ಇದಕ್ಕೂ ಮೊದಲು ಇನ್ನೊಂದು ಪ್ರಕರಣದಲ್ಲಿಯೂ ಅಮಿತ್ ಕಟ್ಯಾಲ್ ಬಂಧನವಾಗಿತ್ತು. ಬಿಹಾರ ಚುನಾವಣೆಯಲ್ಲಿ ಆರ್ಜೆಡಿ ಸೋತ ನಂತರ ಲಾಲು ತೇಜಸ್ವಿ ಕುಟುಂಬಕ್ಕೆ ಮತ್ತಷ್ಟು ತಲೆನೋವು ತಂದಿದೆ. ಈಗಾಗಲೇ ರೇಷನ್ ಹಗರಣ, ರೈಲ್ವೆ ಹಗರಣಗಳಲ್ಲಿ ಲಾಲು ಕುಟುಂಬದ ಮೇಲೆ ತನಿಖೆಗಳು ನಡೆಯುತ್ತಿವೆ. ಈ ನಡುವೆ ಆಪ್ತ ಸ್ನೇಹಿತನ ಬಂಧನ ಹೊಸ ಆಘಾತ ಉಂಟು ಮಾಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.